ಕನ್ನಡ ವ್ಯಾಕರಣ ನಾಮವಾಚಕಗಳು. ನಾವು ಹಿಂದಿನ ವಿಡಿಯೋದಲ್ಲಿ ನಾಮವಾಚಕದ ಮೊದಲನೇ ವಿಧವಾದಂತ ವಸ್ತುವಾಚಕವನ್ನ ವಿವರವಾಗಿ ತಿಳ್ಕೊಂಡಿದ್ವಿ. ಇದರಲ್ಲಿ ನಾವು ಎರಡನೇ ವಿಧವಾದಂತ ಗುಣವಾಚಕದ ಬಗ್ಗೆ ತಿಳ್ಕೊಳ್ಳೋಣ. ಗುಣವಾಚಕ ಅಂತಂದ್ರೆ ವಸ್ತು ಅಥವಾ ವ್ಯಕ್ತಿಗಳ ಗುಣ, ರೀತಿ, ಸ್ವಭಾವಗಳನ್ನ ತಿಳಿಸುವ ವಿಶೇಷಣಗಳೇ ಗುಣವಾಚಕಗಳು. ಅಂದ್ರೆ ವ್ಯಕ್ತಿ ಹೇಗಿದ್ದಾರೆ, ವಸ್ತು ಹೇಗಿದೆ ಅಂತ ಹೇಳೋದೇ ಗುಣವಾಚಕ. ಉದಾಹರಣೆಗೆ ಒಳ್ಳೆಯ, ಕೆಟ್ಟ, ಒಳ್ಳೆಯ ವ್ಯಕ್ತಿ, ಕೆಟ್ಟ ವ್ಯಕ್ತಿ. ಅದೇ ರೀತಿ ಹಿರಿದು ಮರ, ಕಿರಿದು ಮರ, ದೊಡ್ಡ ಹೂವು, ಚಿಕ್ಕ ವ್ಯಕ್ತಿ, ಕೆಂಪಾದ ತಾವರೆ, ಕಪ್ಪನೆಯ ಮೋಡ, ಬಿಳಿಯ ಮೋಡ, ಹಳೆಯ ಕನ್ನಡ, ಹೀಗೆ ಹಲವಾರು ಗುಣಗಳನ್ನ ನಾವು ಹೇಳೋದೇ ಗುಣವಾಚಕ. ಇನ್ನು ಮೂರನೇ ವಿಧ ತುಂಬಾ ಸುಲಭವಾಗಿರೋದು ಸಂಖ್ಯಾವಾಚಕ. ಯಾವುದೇ ಸಂಖ್ಯೆಯನ್ನ ಹೇಳುವ ಶಬ್ದಗಳೆಲ್ಲ ಸಂಖ್ಯಾವಾಚಕಗಳಾಗಿದ್ದಾವೆ. ಉದಾಹರಣೆ 1, 2, 3, 10, 20, 25, 50, 100, 1000, ಲಕ್ಷ, ಕೋಟಿ, ಹೀಗೆ ಯಾವುದೇ ಸಂಖ್ಯೆಗಳನ್ನ ಹೇಳಿ ಅದೆಲ್ಲದೂ ಕೂಡ ಸಂಖ್ಯಾವಾಚಕ ಅಂತ ಕರಿಬಹುದು. ಇನ್ನು ನಾಲ್ಕನೇ ವಿಧ ಸಂಖ್ಯೆಯ ವಾಚಕ. ಸಂಖ್ಯೆಯಿಂದ ಕೂಡಿದ ವಸ್ತು, ವ್ಯಕ್ತಿಗಳನ್ನ ಹೇಳುವ ಶಬ್ದಗಳೆಲ್ಲ ಸಂಖ್ಯೆಯ ವಾಚಕಗಳಾಗಿದ್ದಾವೆ. ಅಂದ್ರೆ ಸಂಖ್ಯೆಯಿಂದ ಪ್ರಾರಂಭವಾಗುವ ಪದಗಳೆಲ್ಲವೂ ಕೂಡ ಸಂಖ್ಯೆಯ ವಾಚಕಗಳು ಅಂತ ಕರೀಬಹುದು. ಉದಾಹರಣೆಗೆ ಇಬ್ಬರು, ಇಬ್ಬರಿಂದ, ಎರಡನೆಯ, ಮೂವರು, ಮೂರನೆಯ, ಮೂರರಿಂದ ಇತ್ಯಾದಿ. ಈಗ 2 ಅಂತ ಅನ್ನೋದು ಸಂಖ್ಯಾವಾಚಕ ಆದ್ರೆ ಇಬ್ಬರು, ಇಬ್ಬರಿಂದ ಅನ್ನೋದು ಸಂಖ್ಯೆಯ ವಾಚಕ. 3 ಅನ್ನೋ ಸಂಖ್ಯಾವಾಚಕ ಆದ್ರೆ ಅದರಿಂದ ಪ್ರಾರಂಭವಾಗುವಂತ ಮೂವರು, ಮೂರನೆಯ, ಮೂರರಿಂದ ಅನ್ನೋ ಸಂಖ್ಯೆಯ ವಾಚಕ. ಅದೇ ರೀತಿ 5 ಅನ್ನೋ ಸಂಖ್ಯಾವಾಚಕ ಆದ್ರೆ ಐವರು, ಐದನೆಯ, ಐದರಿಂದ ಅನ್ನೋದು ಸಂಖ್ಯೆಯ ವಾಚಕ. ಈ ರೀತಿ ಸಂಖ್ಯೆಯಿಂದ ಪ್ರಾರಂಭ ಆಗುವಂತ ಪದಗಳೆಲ್ಲವನ್ನು ನಾವು ಸಂಖ್ಯೆಯ ವಾಚಕಗಳು ಅಂತ ಕರಿತೀವಿ. ಅದೇ ರೀತಿ 5ನೇ ವಿಧ ಭಾವನಾಮ. ವಸ್ತುವಿನ ಅಥವಾ ಕ್ರಿಯೆಯ ಭಾವವನ್ನು ತಿಳಿಸುವ ಶಬ್ದಗಳೇ ಭಾವನಾಮಗಳು. ಭಾವ ಅಂದ್ರೆ ಇರುವಿಕೆ ಅಥವಾ ಸ್ಥಿತಿ ಅಂತ ಹೇಳ್ಬೋದು. ಉದಾಹರಣೆಗೆ ಕೆಂಪು, ಕಪ್ಪು, ಬಿಳುಪು, ಉಡುಗೆ, ತೊಡುಗೆ, ಆಟ, ಊಟ, ನೋಟ, ಓಟ, ಹಿರಿಮೆ, ಗರಿಮೆ, ಜಾಣ್ಮೆ, ಪೆರ್ಮೆ, ಸಿರಿತನ, ಬಡತನ ಮುಂತಾದವುಗಳನ್ನೆಲ್ಲ ಭಾವನಾಮ ಅಂತ ಹೇಳಿ ಕರೀಬಹುದು. ಅಂದ್ರೆ ಉಡುವುದರ ಭಾವ ಉಡುಗೆ, ತೊಡುವುದರ ಭಾವ ತೊಡುಗೆ, ನೋಡುವುದರ ಭಾವ ನೋಟ. ಈಗ ಉದಾಹರಣೆಗೆ ನಾವು ನೋಟ ಇದ್ರೆ ಮಾತ್ರ ಅಲ್ಲಿ ನೋಡುವ ಒಂದು ಕ್ರಿಯೆ ನಡೀತಾ ಇರುತ್ತೆ ಅಂತೇಳಿ ಅಲ್ವಾ. ಓಟ ಇದ್ರೆ ಮಾತ್ರ ಅಲ್ಲಿ ಓಡುವ ಕ್ರಿಯೆ ನಡೀತಾ ಇದೆ ಅಂತ. ಸಿರಿವಂತ ಅಂತ ಕರಿಬೇಕು ಅಂದ್ರೆ ಅವನಲ್ಲಿ ಸಿರಿತನ ಅನ್ನೋದು ಇರಬೇಕು. ಈ ರೀತಿ ಇರುವಿಕೆ ಮತ್ತೆ ಸ್ಥಿತಿಗಳನ್ನ ನಾವು ಭಾವನೆಗಳನ್ನ ಭಾವನಾಮ ಅಂತೇಳಿ ಕರಿತೀವಿ. ಇವತ್ತಿನ ವಿಡಿಯೋದಲ್ಲಿ ಗುಣವಾಚಕ, ಸಂಖ್ಯಾವಾಚಕ, ಸಂಖ್ಯೆಯ ವಾಚಕ ಮತ್ತೆ ಭಾವನಾಮದ ಬಗ್ಗೆ ತಿಳ್ಕೊಂಡ್ವಿ. ಹಾಗಾದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.